ಪ್ರತಿ ಬಾರಿ ಕೂಡ ಇಂತಹ ದುರಂತಗಳು ನಡೀತಾನೆ ಹೋಗುತ್ತೆ. ಯಾರು ಬೆಲೆ ತೆರ್ತಾ ಇರೋದು ಅಂತ ಕೇಳಿದ್ರೆ ನಟರ ಅಭಿಮಾನಿಗಳು. ಕ್ರಿಕೆಟ್ನಲ್ಲಿ ನೋಡಿದ್ರೆ ಅವರ ಅಭಿಮಾನಿಗಳೇ ಬೆಲೆ ತೆರ್ತಾ ಇರೋದು. ಇಲ್ಲೂ ಅಷ್ಟೇ, ವ್ಯತ್ಯಾಸ ಇಲ್ಲ. ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ 39 ಜನ ಅಮಾಯಕರ ಸಾವು. 39, 115ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕರೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಅಮರಾವತಿ ಆಸ್ಪತ್ರೆ, ಅಕ್ಷಯ ಆಸ್ಪತ್ರೆಯಲ್ಲಿ ಇವರೆಲ್ಲರೂ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಯ ಹಾಸಿಗೆ ಮೇಲೆ ಗಾಯಾಳುಗಳ ನರಳಾಟ, ಒದ್ದಾಟ ನೋಡೋದಕ್ಕಾಗ್ತಾ ಇಲ್ಲ. 2 ಗಂಟೆ ಮಧ್ಯಾಹ್ನಕ್ಕೆ ನಡಿಬೇಕಾಗಿದ್ದ ರ್ಯಾಲಿ ರಾತ್ರಿ ಆದರೂ ನಡೀದೇ ಇದ್ದ ಕಾರಣ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ. ಜನಜಂಗುಳಿಯನ್ನು ಹೆಂಗೆ ನಿಭಾಯಿಸಬೇಕು ಅಂತ ಗೊತ್ತಾಗಲಿಲ್ಲ. ಟೋಟಲ್ ವ್ಯವಸ್ಥೆಯ ಫೇಲ್ಯೂರ್. ಪರಿಣಾಮ ಏನು? ಆಸ್ಪತ್ರೆಯಲ್ಲಿ ಮಕ್ಕಳನ್ನ ಹಿಡ್ಕೊಂಡು ತಬ್ಕೊಂಡು ಅಳ್ತಾ ಇರುವಂತಹ ದೃಶ್ಯ. ಈ ದೃಶ್ಯ ಅಂತೂ ನೋಡಿ. ಎದೆ ಹಾಲನ್ನು ಉಣಿಸಿ ಮಕ್ಕಳಿಗೆ ಕೈ ತುತ್ತನ್ನು ಕೊಟ್ಟಂತಹ ತಾಯಿ ಶವವಾಗಿರುವಂತಹ ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ, ತಬ್ಕೊಂಡು ಅಳ್ತಾ ಇದ್ದಾರೆ. ಇವ್ರಿಗೆಲ್ಲ ಏನು ದೊಡ್ಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಟ ರಾಜಕಾರಣಿ ಆಗ್ತಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ದಿಕ್ಕು ದೇಶ ಎಲ್ಲ ಬದಲಾಗ್ಬಿಡುತ್ತೆ, ಹೊಸ ಮನ್ವಂತರಕ್ಕೆ ಕಾರಣ ಆಗುತ್ತೆ ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಹೋದಂತಹ ಜನ. ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸರಿಯಾದ ಟೈಮ್ಗೆ ರ್ಯಾಲಿ ನಡೆದು ಅಚ್ಚುಕಟ್ಟಾಗಿ ನಡೆದು ಹೋಗಿದ್ರೆ ಇವರೆಲ್ಲರೂ ಇವತ್ತು ತಮ್ಮ ಮನೆಯಲ್ಲಿ ಖುಷಿಯಾಗಿ ನಟನ ನೋಡಿದ್ವಿ, ನಾವು ಹತ್ರದಿಂದ ನೋಡಿದ್ವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಬಟ್ ಆಗಿದ್ದೇನು? ಟೋಟಲ್ ಫೇಲಿಯರ್, ಬ್ಲಂಡರ್ ಮೇಲೆ ಬ್ಲಂಡರ್. ಎಲ್ಲರೂ ಕೂಡ ಉಸಿರು ಚೆಲ್ಲಿದ್ದಾರೆ ಮಕ್ಕಳು ಅಂತ ಗೊತ್ತು. ಆದ್ರೂ ಪಾಪ ತಾಯಂದಿರು ಕೇಳ್ತಾ ಇದ್ದಾರೆ, ಯಾರಾದ್ರೂ ಹೆಲ್ಪ್ ಮಾಡಿ, ಮಕ್ಕಳನ್ನು ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ದೃಶ್ಯ ಅಂತೂ ಎಂತವರ ಕಣ್ಣಲ್ಲೂ ಕಣ್ಣೀರು ತರಿಸುತ್ತೆ. ಸಾವಿನ ರ್ಯಾಲಿ, ಒಂದೊಂದು ದೃಶ್ಯ ಕೂಡ ಅತ್ಯಂತ ಭಯಾನಕವಾಗಿದೆ. ಬೃಹತ್ ರ್ಯಾಲಿ, ಜನಸಾಗರ ಪ್ರವಾಹ, ಸುನಾಮಿಯಂತಹ ಜನ. ಅದಾದ ನಂತರ ಕಟ್ ಶಾಟ್, ಕರಳು ಹಿಂಡುವಂತಿದೆ ಒಂದೊಂದು ದೃಶ್ಯ ಕೂಡ. ಅಲ್ಲಿ ಚಪ್ಪಲಿಗಳ ರಾಶಿ ನೋಡಿದ್ರೆ ಆ ಚಪ್ಪಲಿಗಳ ಮಾಲೀಕರು ಯಾರು, ಅವ್ರಲ್ಲಿ ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಸತ್ತೋದ್ರು, ನಿಮ್ಗೆ ಆ ವಿಜುವಲ್ ತೋರಿಸ್ತಾ ಇದೀವಿ ನೋಡಿ. ರಾಶಿ ರಾಶಿ ಬಿದ್ದಿದೆ ಚಪ್ಪಲಿ. ಇದರ ಮಾಲೀಕರು ಬದುಕಿದ್ದಾರೋ ಸತ್ತಿದ್ದಾರೋ ನಿಮಗೆ ಕಡಾಖಂಡಿತವಾಗಿ ನಾವು ಹೇಳಕ್ಕೆ ಬರ್ತಾ ಇಲ್ಲ. ಎಷ್ಟು ಜನ ಜೀವನ ಮರಣದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ. ಆ ಟಿವಿಗೆ ಫ್ಲಾಗು, ಬಾವುಟ, ಶಾಲು ಎಲ್ಲ ಚಲಾಪಿಲಿ. ಒಂದೊಂದು ಚಪ್ಪಲಿ, ಒಂದೊಂದು ಜೊತೆ ಚಪ್ಪಲಿ ಕೂಡ ಆ ಮಾಲೀಕನ ಸ್ಥಿತಿ ಏನಾಗಿರಬಹುದು ಅನ್ನುವಂತಹ ಭಯಾನಕ ಇಮೇಜ್ ಅನ್ನು ನಮ್ಮ ಮುಂದೆ ತರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳ ಶೂಗಳು ನೋಡ್ತಾ ಇದ್ದೀರಾ ನೀವು. ಕಾಲ್ ತುಳಿತ ಅನ್ನೋದು ಮಾನವನ ಅಥವಾ ಮನುಷ್ಯ ಸಮುದಾಯದ ಮೇಲಾಗುವಂತಹ ಅತಿ ದೊಡ್ಡ ದೌರ್ಜನ್ಯ. ಘೋರಾತಿ ಘೋರ ದುರಂತ. ಅದ ಫೆನ್ಸ್ಗಳನ್ನ ಕಿತ್ತಾಕ್ಬಿಟ್ಟು ಇವರೆಲ್ಲರದ್ದು ಪ್ರಯತ್ನ ಒಂದೇ. ಹಿಂಗೆಲ್ಲ ಮಾಡಿ ಆ ನಟನನ್ನ ನಮಗೆ ನೋಡೋದಕ್ಕೆ ಸಿಗುತ್ತಾ ಅನ್ನೋದು ಒಂದೇ. ವ್ಯಕ್ತಿಯ ಆರಾಧನೆ ಯಾವಾಗಲೂ ತಪ್ಪು ಅಂತ ಎಷ್ಟು ಅಂತ ಅರ್ಥೈಸ್ಬೋದು ಜನಕ್ಕೆ. ಯಾವ ಭಾಷೆಯ ಜನರಿಗೂ ಅದು ಅರ್ಥ ಆಗಲ್ಲ. ಆರಾಧನೆ ಪರಾಕಷ್ಟೆಗೆ ಹೋದಾಗ, ಆರಾಧನೆ ಎಲ್ಲೇ ಮೀರಿದಾಗ ಆಗೋದು ದುರಂತ. ಇದು ನಮಗೆ ಟಾಪ್ ಆಂಗಲಲ್ಲಿ ಸಿಗ್ತಾ ಇರುವಂತಹ ದೃಶ್ಯ. ಕಿಕ್ಕಿರಿದು ಸೇರಿರುವಂತಹ ಜನ, ಒಳಗಡೆ ಇನ್ನೂ ಒಳಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ ನಮಗೆ. ಅಲ್ಲಿ ಹೆಂಗೆ ಜಾಮ್ ಪ್ಯಾಕ್ಟ್ ಆಗಿದೆ, ಒಬ್ರಿಗೊಬ್ರು ಹೇಗೆ ಒತ್ತೊತ್ಕೊಂಡು ನಿಂತಿದ್ದಾರೆ, ಮುಗಿಬಿದ್ದಿದ್ದಾರೆ ನೋಡ್ತಾ ಇದ್ದೀರಾ ನೀವು. ಕಿರಿದಾದ ರಸ್ತೆಯಲ್ಲಿ ಇಷ್ಟು ಜನ ಸೇರಿದ್ರೆ ಎಷ್ಟು ಜನರಿಗೆ ಹೆಂಗೆ ಸಫೋಕೇಶನ್ ಆಗಿರುತ್ತೆ ನೀವು ಅಂದಾಜು ಮಾಡ್ಕೊಳ್ಳಿ. ಕಿರಿದಾದ ರಸ್ತೆ. ನಿಮಗೆ ಒಂದು ನೆನಪಿರಲಿ, ಹಿಂಗೆ ಕಾಲ್ ತುಳಿತಗಳಾದಾಗ ಆಗೋಕ್ಕೂ ಮುಂಚೆ ಜನರಿಗೆ ಉಸಿರಾಟದ ಪ್ರಾಬ್ಲಮ್ ಬಗ್ಗೆ ನಾವು ಪ್ರತಿ ಸಲ ಕೇಳ್ತಾ ಇರ್ತೀವಿ. ಯಾಕಾಗುತ್ತೆ ಅದು ಅಂದರೆ, ನಮ್ಮ ಚೆಸ್ಟ್ನ ಮೂಳೆ ಇದೆಯಲ್ಲ, ರಿಬ್ ಬೋನ್ಸ್, ಪಕ್ಕೆಲುಬು ಅಂತೀವಲ್ಲ, ಅದು ಮುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ರಿಗೊಬ್ರು ಪ್ರೆಷರ್ ಹಾಕ್ದಾಗ ಗೊತ್ತಾಗಲ್ಲ ನಮ್ಗದು. ಆಮೇಲೆ ಒಮ್ಮೆಲೆಗೆ ಉಸಿರು ನಮಗೆ ಆಡೋದಕ್ಕಾಗಲ್ಲ. ಆಗ ಗೊತ್ತಾಗುತ್ತೆ ಏನೋ ಆಗಿದೆ ನಮಗೆ, ಸರಿಯಾಗಿಲ್ಲ ಅಂತ. ನೀವು CPR ಮಾಡೋದನ್ನ ನೋಡ್ತಾ ಇದ್ದೀರಾ. ಗಾಯಾಳುಗಳನ್ನ ಒಂದು ಕಡೆಗೆ ನರಳಾಡ್ತಿದ್ದಾರೆ, ಇನ್ನೊಂದು ಕಡೆಗೆ ಅವ್ರನ್ನ ಬದುಕಿಸುವ ಪ್ರಯತ್ನವನ್ನ ಆಸ್ಪತ್ರೆ ಸಿಬ್ಬಂದಿ ಹೆಂಗೆ ಮಾಡಿದ್ದಾರೆ ಅನ್ನೋದಕ್ಕೆ ಈ ಚಿತ್ರಣ. ಕಂಪ್ಲೀಟ್ ಪ್ಯಾನಿಕ್ ನಿರ್ಮಾಣ ಆಗಿದೆ. ಕೆಲವರು ಉಸಿರಾಡ್ತಾ ಇಲ್ಲ, ಕಣ್ಣೆಲ್ಲ ಮೇಲಾಗಿದೆ, ಸಿಬ್ಬಂದಿಗಳ ಕೊರತೆ. ಒಮ್ಮೆಲೆಗೆ ನೂರಾರು ಸಂಖ್ಯೆಯಲ್ಲಿ ಗಾಯಾಳುಗಳು ಸೇಮ್ ಸಮಸ್ಯೆಗೆ ಬಂದು ಟ್ರೀಟ್ಮೆಂಟ್ ಅನ್ನು ತಗೊಳ್ತೀವಿ ಅಂದರೆ ಹೆಂಗೆ? ಇನ್ನೊಂದು ಕಡೆಗೆ ಈ ದೃಶ್ಯ ಅಂತೂ ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ಕಂದನನ್ನ ಮಡಿಲಲ್ಲಿ, ಸತ್ತಿರುವ ಕಂದನನ್ನ ಮಡ್ಲಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಾರೆ, ನಾವೇನು ತಪ್ಪು ಮಾಡಿದ್ವಿ, ನನ್ನ ಮಗು ಯಾಕೆ ಹಿಂಗಾಯ್ತು, ಉಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಅವರು. ಎದುರುಗಡೆ ಇದ್ದವ್ರಿಗೆ ಪ್ರಶ್ನೆಗೆ ಉತ್ತರ ಇಲ್ಲ. ಈ ದೃಶ್ಯ
ಆ ಮಗುವಿನ ಬಗ್ಗೆ ಎಂಥ ದೊಡ್ಡ ಮಹತ್ವಾಕಾಂಕ್ಷೆ ತಂದೆಗಿರುತ್ತೆ. ಆ ಮಗುವನ್ನ ರಾಜಕಾರಣಿಗಳ ಪಾದಕ್ಕೆ ಹಾಕ್ಬಿಟ್ಟು ಉಳಿಸ್ಕೊಡಿ, ನಮಗೆ ನೀವೆಲ್ಲ ಭರವಸೆ ಕೊಡ್ತೀರಲ್ಲ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ದೃಶ್ಯ, ಇಂಥ ಗೋಳಾಟದ ದೃಶ್ಯಗಳು ಒಂದಾಗೆರಡ. ಆಸ್ಪತ್ರೆಯಲ್ಲಿ ಮಗು ಇದೆ, ಮಗು ಉಸಿರಾಡ್ತಿಲ್ಲ, ಆ ಮಗುವನ್ನ ಹಿಡಿದು ನೋಡ್ತಾ ಇದ್ದಾರೆ. ಇನ್ಯಾರ್ದೋ ಹೆಂಡತಿ ನೋಡಿ, ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಿಬ್ಬಂದಿಗಳ ಕೈ ಚೆಲ್ಲಿದ್ದಾರೆ. ಬಟ್ ಕುಟುಂಬಸ್ಥರ ಪ್ರಯತ್ನ, ಶಕ್ತಿ ಮೀರಿ ಪ್ರಯತ್ನವನ್ನ ಪಡ್ತಾ ಇರುವಂತಹ ಮತ್ತೊಂದು ಕರುಣಾಜನಕ ಕತೆ ಹೇಳ್ತಾ ಇದೆ ಈ ಚಿತ್ರಣ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಒಂದೊಂದು ದೃಶ್ಯಾವಳಿಗಳನ್ನ ನೋಡಿದ್ರು ಕೂಡ ಇಂಥ ಭಯಾನಕ ದೃಶ್ಯವೊಂದು ನಮ್ಮ ಪಕ್ಕದ ರಾಜ್ಯದಲ್ಲಿ ಆಗೋಯ್ತಾ ಅಂತ ಒಂದೊಂದು ಚಿತ್ರಣ ಒಂದೊಂದು ಕತೆ ಹೇಳ್ತಾ ಇದೆ. ಈಗ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ, ಏನೇನು ಬೆಳವಣಿಗೆಗಳಲ್ಲಿ ಆಗ್ತಾ ಇದೆ ಅಂತ? ಮಮತಾ, ಜನರಿಗೆ ನಿನ್ನೆ ಆಗಿದ್ದಂಥ ಘಟನೆ ಅಂದರೆ ಏನೋ ಆಗ್ತಿದೆ ಅಷ್ಟೇ ಗೊತ್ತಿತ್ತು. ಆದರೆ ಬೆಳಗ್ಗೆ ಯಾವಾಗ ಬಂದು ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ, ಅವರಿಗೆ ಆಗಿದ್ದಂಥ ದುರಂತ ಎಂತಹದ್ದು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗ್ತಾ ಇದೆ. ಈಗ ನೋವನ್ನು ತಿಂತಾ ಇದ್ದಾರೆ. ದೃಶ್ಯಗಳು ನೋಡಿ ಹೆಂಗಿದೆ ಅಂತ. ಈ ಜಾಗ ಏನಿದೆ, ಈ ಜಾಗದಲ್ಲಿ ಮೊದಲಿಗೆ ಕುಸಿತ ಆಗುತ್ತೆ. ಅಂದರೆ ಈ ಸ್ಪೀಕರ್ಗಳನ್ನು ಇಡೋದಕ್ಕೆ ಒಂದು ಸ್ಟೇಜ್ ಅಂತ ಹಾಕ್ಕೊಂಡಿರ್ತಾರೆ. ಈ ಸ್ಟೇಜ್ ಕುಸಿದ ನಂತರ ಒಂದೊಂದೇ ದುರ್ಘಟನೆಗಳು. ಕೇವಲ 10 ನಿಮಿಷದಲ್ಲಿ 39 ಜನರ ಸಾವು, 100 ಜನರ ಗಾಯಗೊಳ್ತಾರೆ. ಅಂದರೆ ಅದು ಕೂಡ ಪುಟಾಣಿ ಮಕ್ಕಳು. ಈ ಚಪ್ಪಲಿಗಳನ್ನು ನೋಡಿದ್ರೆ, ಪುಟಾಣಿ ಮಕ್ಕಳ ಚಪ್ಪಲಿಗಳು ಇಲ್ಲಿ ಬಿದ್ದಿರುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ. ಆ ಮಟ್ಟಕ್ಕೆ ದಾರುಣ ಘಟನೆ ಒಂದು ನಡೆದು ಹೋಗಿದೆ. ಇಲ್ಲಿ ಜನ ಬಂದು ಮಾತಾಡ್ತಿದ್ದಾರೆ, ಒಬ್ಬೊಬ್ಬರು ಒಂದೊಂದನ್ನು ಲಿಂಕ್ ಮಾಡ್ತಾ ಇದ್ದಾರೆ, ಏನು ಕಾರಣಗಳಿರಬಹುದು ಅಂತ. ಸರ್, ಇವ್ರದ್ದೇ ಕಾರಣ, ಜನರದ್ದು ತಪ್ಪಿದೆ, ಸರ್ಕಾರದ ತಪ್ಪಿದೆ ಅಂತಾರೆ, ವಿಜಯ್ ತಪ್ಪಿದೆ ಅಂತಾರೆ. ಹಲವು ರೀತಿಯಾಗಿ ಕಾರಣಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ಮಕ್ಕಳು ಒದ್ದಾಡ್ತಾ ಕಣ್ಣು ಮುಂದೆ ಸತ್ರು ಸರ್. ನಮಗೆ ಆ ಕಣ್ಣೀರೇನಿದೆ, ಆ ಕಣ್ಣೀರನ್ನು ಈಗ ಹಾಕ್ತಾ ಇದ್ದಾರೆ ಜನ. ರಾತ್ರಿ ಅವರ ಕಣ್ಣೀರು ನೋವನ್ನೆಲ್ಲ ಕೂಡ ಹಿಡಿದಿಟ್ಕೊಂಡಿದ್ರು. ಆದರೆ ಈಗ ಆ ಕಣ್ಣೀರು ಮತ್ತು ಆ ನೋವೇನಿದೆ ಅದು ಒಟ್ಟೊಟ್ಟಿಗೆ ಬರ್ತಾ ಇರುವಂಥದ್ದು. ರಾಜಕಾರಣಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಜನ. ಯಾವ ಮಟ್ಟಕ್ಕೆ ನಾವೇನೋ ನಮ್ಮ ನೆಚ್ಚಿನ ನಟ ಬಂದಿದ್ದಾನೆ ಅಂತ ಬಂದ್ವಿ, ಆದರೆ ಕನಿಷ್ಠ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಮತ್ತು ಜನ ಕೂಡ ತುಂಬ ಉದ್ವೇಗಗೊಂಡರು, ಉನ್ಮಾದದಲ್ಲಿದ್ದರು. ಎಲ್ಲರೂ ಕೂಡ ವಿಜಯರನ್ನು ನೋಡಬೇಕು, ಒಂದು ಬಾರಿ ಅವರಿಗೆ ಕೈ ಸನ್ನೆ ಮಾಡಬೇಕು ಅನ್ನೋ ಥರದ ಮನಸ್ಥಿತಿಯಲ್ಲೇ ಎಲ್ಲ ಜನ ಕಾಯ್ತಾ ಇದ್ರು. ಆದರೆ ವಿಜಯ್ ಕೂಡ ನಮಗೆ ಕೈ ಕೊಟ್ಟರು. 12 ಗಂಟೆಗೆ ಬರಬೇಕಾದಂಥ ವಿಜಯ್ ಬಂದಿದ್ದು 6 ಗಂಟೆಗೆ, 6:15 ಬಂದರು. ಅಷ್ಟೊತ್ತಿಗಾಗಲೇ ಜನ ತುಂಬಾ ಸುಸ್ತಾಗಿದ್ರು. ಅವ್ರು ಬಂದಂಥ ಸಂದರ್ಭದಲ್ಲಿ ನುಗ್ಗಳಾಯಿತು, ಈ ರೀತಿ ಆಯಿತು ಅನ್ನುವಂಥದ್ದು. ಈಗ ನೋಡಿ, ಜನ ಎಲ್ಲರೂ ಕೂಡ ಯಾವುದೋ ಒಂದು ಸ್ಮಶಾನದಲ್ಲಿ ಹೆಣವನ್ನು ಹೂಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅಂತ ಪರಿಸ್ಥಿತಿ ಇರುತ್ತೋ ಆ ಥರದ ಪರಿಸ್ಥಿತಿ ಈ ಕೆಲವನ್ನ ಜನರದ್ದು. ಈ ರಸ್ತೆ ನೋಡಿ, ಎಷ್ಟು ಕಿರಿದಾದಂಥ ರಸ್ತೆ, ಯಾವ ಕಾರಣಕ್ಕೆ ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ. ಎಲ್ಲವೂ ಒಂದೊಂದೇ ತಪ್ಪುಗಳನ್ನು ಲಿಂಕ್ ಮಾಡ್ತಾ ಇದ್ದಾರೆ ಜನ. ಈಗ ನನ್ನ ಜೊತೆಗೆ ಮಾಂಗಿಲಾಲ್ ಇದ್ದಾರೆ. ಇವರು ಬೆಂಗಳೂರಿನವರು. 2 ದಿನಗಳ ಹಿಂದೆ ಅಷ್ಟೇ ಇಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಹೆಂಗಿತ್ತು ಪರಿಸ್ಥಿತಿ, ನೀವು ಕಣ್ಣಾರೆ ಕಂಡಿದ್ದು? ನಾನು ಕಣ್ಣು ನೋಡಿದ್ದೇನೆ. ಪರಿಸ್ಥಿತಿ ಅಂದರೆ ಎಲ್ಲ ಜನ ನಿಂತಿದ್ದರು, ತುಂಬ ಜನ ನಿಂತಿದ್ದಲ್ಲಿ. ನಾನು ಕರೆಕ್ಟಾಗಿ 7 ಕಾಲಿಗೆ ಇಲ್ಲಿ ನಾನು ನೋಡಿದೆ. ಫಸ್ಟ್ ಹೆಣ್ಮಗು ಕೈಲಿ ನಿಂತ್ಕೊಂಡ್ಬಂದಿದ್ದು, 10 ವರ್ಷ ಮಗಳು ಹೆಣ್ಮಗು. ತುಂಬ ಕಣ್ಣೆಲ್ಲ ಊದ್ಕೊಂಬಿಟ್ಟು ಎಲ್ಲ ತೊಳೆದು ಕಾಲನ್ನ ತೊಳೆದ್ರು. ಆ ಬಂದ ತಕ್ಷಣ ಫಸ್ಟ್ ನನಗೆ ಕೇಳಿದ್ರು. ನಾನು ಆಂಬುಲೆನ್ಸ್ ಹಿಂದೆ ನಿಂತಿತ್ತು, ಒಂದು 10 ಅಡಿ 20 ಅಡಿ ಬಿಟ್ಟು ಅಲ್ಲಿ ಆಂಬುಲೆನ್ಸ್ ನಿಂತು ಕರ್ಕೊಂಡು ಕರ್ಕೊಂಡು ಹೋಗಿ. ಆ ಟೈಮ್ಗೆ ನಾನು ಸ್ವಲ್ಪ ಒಂದು 50 ಸೆಕೆಂಡ್ ವೀಡಿಯೋ ಮಾಡಿದ್ದು ನಾನು. ಮತ್ತು ಹೆಣ್ಮಗು ವೀಡಿಯೋ ಮಾಡಿಲ್ಲ ನಾನು, ಇದು ಕ್ರೌಡ್ದು ವೀಡಿಯೋ ಮಾಡಿದ್ದೆ. ಆಮೇಲೆ ಜೋರಾಗಿ ಜನ ಕಿಚ್ಚಾಯ್ತಿರು. ಸೌಂಡ್ ಬರ್ತಾಯಿಲ್ಲ, ಒಂದು ಸ್ಪೀಕರ್ ಸೌಂಡ್ ಬರ್ತಾಯಿಲ್ಲ. ಬೈ ಚಾನ್ಸ್ ಒಂದು ಸೌಂಡ್ ಬಂದಿದ್ದೆ, ಒಂದು ಕಂಟ್ರೋಲ್ ಮಾಡಬೇಕಾಯಿತು. ಇದು ಅಂತ ಮಾಂಗಿಲಾಲ್ ಹೇಳ್ತಾ ಇರುವಂಥದ್ದು. ಅಂದರೆ ವಿಜಯ್ ಬಂದಂಥ ಸಂದರ್ಭದಲ್ಲಿ ವಿಜಯ್ ಮಾತುಗಳನ್ನು ಕೇಳೋದಕ್ಕೆ, ವಿಜಯ್ ನೋಡೋದಕ್ಕೆ ಕಾಯ್ತಾ ಇದ್ರು. ಆದರೆ ವಿಜಯ್ ಆಡ್ತಾ ಇದ್ದಂಥ ಮಾತುಗಳು ಯಾರಿಗೂ ಕೂಡ ಕೇಳಿಸ್ತಾ ಇರಲಿಲ್ಲ. ಅದರಿಂದಾಗಿ ಜನ ಕೂಗೋದಕ್ಕೆ ಶುರು ಮಾಡಿದ್ರು, ಕೇಳಿಸ್ತಾ ಇಲ್ಲ ಅಂತ. ವಿಜಯ್ಗೂ ಕೂಡ ಅದು ಅರ್ಥ ಆಗ್ತಾ ಇರಲಿಲ್ಲ, ಕೇಳಿಸ್ತಾ ಇರಲಿಲ್ಲ. ಒಟ್ಟಾರೆ ಎಲ್ಲವೂ ಕೂಡ ಗೊಂದಲ ಆಯಿತು. ಪೊಲೀಸರ ಸಂಖ್ಯೆ ಕೂಡ ತುಂಬ ಕಡಿಮೆ ಇತ್ತು, ಇಲ್ಲಿ ಸೇರಿದಂಥ ಜನರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ದೊಡ್ಡ ಮಟ್ಟದ ದುರಂತ ನಡೆದು ಹೋಯಿತು. 39 ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ, 100 ಜನ ಗಾಯಗೊಂಡಿದ್ದಾರೆ. ಮಮತಾ.